ಹಳ್ಳಿ ಹೈದ ಹನುಮಂತನಿಗೆ ಒಲಿದ ಅದೃಷ್ಟ. ಹೌದು, ಕನ್ನಡ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು ಅಂತ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹಳ್ಳಿ ಹೈದ ಹನುಮಂತನಿಗೆ ಅದೃಷ್ಟ ಒಲಿದಿದೆ. ಅದೇನಪ್ಪ ಅನ್ನೋದಾದರೆ, ಸಿಂಗರ್ ಹನುಮಂತ ಅವರು ಈಗಾಗಲೇ ಹಲವು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದಾರೆ. ಅವರಿಗೆ ಸಖತ್ ಜನಪ್ರಿಯತೆಯೂ ಕೂಡ ಇದೆ. ಅವರನ್ನು ಕಂಡ್ರೆ ಇಷ್ಟಪಡುವ ಅಭಿಮಾನಿಗಳ ಬಳಗ ದೊಡ್ಡದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋಗೆ ಬಂದ ಬಳಿಕ ಅವರ ಜನಪ್ರಿಯತೆ ಜಾಸ್ತಿಯಾಗಿದೆ. ಈಗ ಅವರಿಗೆ ಇನ್ನೊಂದು ಶೋನಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿದೆ. ಇದೆಲ್ಲದರ ನಡುವೆ ಹನುಮಂತನಿಗೆ ಮತ್ತೊಂದು ಅದೃಷ್ಟ ಕುಲಾಯಿಸಿದ್ದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋಗೆ ಹನುಮಂತ ಬಂದ ಬಳಿಕ ಅವರ ಜನಪ್ರಿಯತೆ ಜಾಸ್ತಿಯಾಗಿ ಈಗ ಅವರಿಗೆ ಇನ್ನೊಂದು ಶೋನಲ್ಲಿ ಸ್ಪರ್ಧಿಸುವ ಅವಕಾಶ ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಈ ಸೀಸನ್ ಕಾರ್ಯಕ್ರಮ ಮುಗಿದ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಶುರುವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸ್ಪರ್ಧಿಸಲಿದ್ದಾರೆ ಎಂಬುದು ಈಗಾಗಲೇ ಬಹಿರಂಗವಾಗಿದೆ. ಇದರ ಜೊತೆಗೆ ಇದೀಗ ಹನುಮಂತ ಅವರು ಹೊಸದಾಗಿ ಈ ಶೋಗೆ ಸೇರ್ಪಡೆ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಫೈನಲಿಸ್ಟ್ ಆಗಿರುವ ಅವರಿಗೆ ಇದು ಹೊಸ ಅವಕಾಶ. ಬಿಗ್ ಬಾಸ್ ಮುಗಿಯುವುದಕ್ಕೂ ಮುನ್ನವೇ ಇಂಥ ಚಾನ್ಸ್ ಕೂಡ ಸಿಕ್ಕಿದೆ. ಫೆಬ್ರವರಿ 1ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಶುರುವಾಗಲಿದೆ. ಶೀರ್ಷಿಕೆಯೇ ಹೇಳುವಂತೆ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳ ನಡುವಿನ ಜಿದ್ದಾಜಿದ್ದಿಯೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಎಲ್ಲರಿಂದ ಮೆಚ್ಚುಗೆ ಸಿಕ್ಕಿತು. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಅವರು ಯಾವ ರೀತಿ ಮನರಂಜನೆ ನೀಡುತ್ತಾರೆ ಎಂಬುದನ್ನು ನೋಡಲು ವೀಕ್ಷಕರು ಕಾದಿದ್ದಾರೆ. ಬಿಗ್ ಬಾಸ್ ಶೋ ಮುಗಿಯುತ್ತಿದ್ದಂತೆ ಹನುಮಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಂಟೆಸ್ಟೆಂಟ್ ಆಗಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದ ಹನುಮಂತ ಸಖತ್ ಆಗಿಯೇ ಆಡ್ತಿದ್ರು. ಹನುಮನ ಈ ಭರ್ಜರಿ ಆಟಕ್ಕೆ ಮನೆ ಮಂದಿ ದಂಗಾಗಿದ್ರು. ಹನುಮಂತ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೂ ಎಲ್ಲರೂ ದೂರಿದ್ರು. ಆದ್ರೆ ಹನುಮಂತ ಹಾಗೂ ಧನರಾಜ್ ಇಬ್ಬರು ದೊಡ್ಡ ಮನೆಯಲ್ಲಿ ಬೆಸ್ಟ್ ಫ್ರೆಂಡ್ ಆಗಿದ್ರಿಂದ ಹನುಮಂತ ಯಾವಾಗಲೂ ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳ್ತಿದ್ರು. ಇತ್ತೀಚೆಗೆ ನಾನು ಆಟ ಶುರು ಮಾಡಿದ್ದೇನೆ, ಇವರಿಗೆ ಇವಾಗ ಗೊತ್ತಾಗಿದೆ ಅಂತ ಹೇಳಿದ್ರು. ಇನ್ನು ಕೆಲವೇ ಗಂಟೆಗಳಲ್ಲಿ ನೋಡೋದಾದರೆ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ. ಇನ್ನು ಬಿಗ್ ಬಾಸ್ ಟ್ರೋಫಿ ಯಾರ ಕೈ ಸೇರಲಿದೆ ಎಂದು ಕಾತರದಿಂದ ಜನ ಕಾಯುತ್ತಿದ್ದಾರೆ.